ಎಲ್ಲರಿಗೂ ಅರಿವು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು 3ನೇ ಸೆಮಿಸ್ಟರ್ ಬಿಕಾಂ ಮಾರುಕಟ್ಟೆ ಮೈದಾನವು ಕ್ರಿಕೆಟ್ ಎಂಬ ಕ್ರೀಡೆಯು ಸಾರಾಂಶ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಲೇಖಕರ ಪರಿಚಯ ಮಾಡಿಕೊಡ್ತೀನಿ. ನಾ ದಿವಾಕರ್ ಅವರು ಲೇಖಕರೂ ಹೌದು, ಚಿಂತಕರೂ ಹೌದು. ಇವರು ಕೋಲಾರ ಜಿಲ್ಲೆಯಲ್ಲಿ 1961ರಲ್ಲಿ ಜನಿಸಿದ್ರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಜಕೀಯದತ್ತ ಒಲವು ತೋರಿದ ಇವರು ಕ್ರಮೇಣ ದಲಿತ ಚಳುವಳಿ ಮತ್ತು ವಾರ್ಕ್ವಾದಿ ಅಧ್ಯಯನದತ್ತ ಒಲವು ಬೆಳೆಸಿಕೊಂಡರು. ಹಲವು ಪತ್ರಿಕೆಗಳಿಗೆ ಅಂಕಣಕಾರರಾಗಿರುವ ಇವರು ಈವರೆಗೆ 1000ಕ್ಕೂ ಹೆಚ್ಚು ಲೇಖನಗಳು, 100ಕ್ಕೂ ಹೆಚ್ಚು ಕವನಗಳನ್ನು ಬರೆದಿದ್ದಾರೆ. ಇವರ ದಲಿತರು ವಿಮೋಚನೆಯ ಹಾದಿ ಒಂದು ಅವಲೋಕನ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಎಲ್. ಬಸವರಾಜು ದತ್ತ ಪ್ರಶಸ್ತಿ ಲಭಿಸಿದೆ. ಉದಾರವಾದ ಮತ್ತೆ ಜಾಗತೀಕರಣದ ಯುಗದಲ್ಲಿ ಬಂಡವಾಳ ಸಮಾಜ ಎಲ್ಲ ವಲಯಗಳಲ್ಲೂ ತನ್ನ ಕರಾಳ ತೋಳುಗಳನ್ನು ಚಾಚಿಕೊಂಡಿದೆ. ಯಾಕಂದ್ರೆ ಇದು ಬಂಡವಾಳದ ಲಕ್ಷಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ವಲಯಗಳಲ್ಲಿ ಸಹಜವಾಗೇ ತನ್ನ ಪ್ರಾಧಾನ್ಯತೆಯನ್ನು ಕಾಪಾಡಿಕೊಳ್ಬೇಕಾದ ಬಂಡವಾಳಶಾಹಿ ಮಾರುಕಟ್ಟೆ ವ್ಯವಸ್ಥೆ ಅಂತಿಮವಾಗಿ ಕ್ರೀಡೆ ಮತ್ತು ಕೌಶಲ್ಯಗಳನ್ನೂ ಸಹ ತನ್ನ ಹರಾಜು ಜಗುಲಿಯಲ್ಲಿ ಒಂದು ಸರಕಿನಂತೆ ಪರಿಗಣಿಸುತ್ತದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಮನುಷ್ಯನ ದೈಹಿಕ ಸ್ವಾಸ್ಥ್ಯ ಮತ್ತು ಭೌತಿಕ ಸಂಯಮ ಇವೆರಡು, ಅಂದರೆ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಮೆಂಟಲ್ ಫಿಟ್ನೆಸ್ ಆಗಿರ್ಬೋದು, ಇದೆರಡೂ ಕಾಪಾಡೋಕ್ಕೆ ನೆರವಾಗಬೇಕಾಗಿರುವಂಥ ಕ್ರೀಡೆ ಕೂಡ ಇವಾಗ ಮಾರುಕಟ್ಟೆಯಲ್ಲಿ ವ್ಯವಸ್ಥೆಯಲ್ಲಿ ಖರೀದಿ ಮಾರಾಟ ರೂಪದಲ್ಲಿ ಇದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಕ್ರೀಡಾ ಸ್ಫೂರ್ತಿ ಪರಿಕಲ್ಪನೆಯೂ ಕೂಡ ವಿಕೃತಗೊಳಿಸುತ್ತಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವಾಗ ಯಾವುದೇ ಕ್ರೀಡೆನಲ್ಲೂ ನಾವು ಮುಂದೆ ಬರಬೇಕು ಅಂತಂದರೆ ಎಲ್ಲದೂ ದುಡ್ಡು ಕೊಟ್ಟೇ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೊಂದು ಅವಕಾಶ ಸಿಗಬೇಕು ಅಂತಂದ್ರೂ ದುಡ್ಡು ಕೊಟ್ಟರೆ ನಮಗೆ ಅವಕಾಶ ಮಾಡಿಕೊಡೋದು. ನಾವು ಬೇಡ, ನನಗೆ ದುಡ್ಡು ಕೊಡೋದು ಇಷ್ಟ ಇಲ್ಲ ಅಂತಂದರೆ ನಮಗೆ ಯಾವುದೇ ಥರದ ಒಂದು ಅವಕಾಶನೂ ಈ ಸಮಾಜದಲ್ಲಿ ಸಿಗಲ್ಲ. ನಾವು ಎಷ್ಟೇ ಚೆನ್ನಾಗಿರ್ಬೋದು, ಯಾವುದೇ ಸ್ಪೋರ್ಟ್ಸಲ್ಲಿ ನಾವು ಎಷ್ಟೇ ಚೆನ್ನಾಗಿದ್ರೂ ದುಡ್ಡು ಕೊಡ್ದೇನೆ ನಮಗೆ ಯಾವುದೇ ಥರ ಅಂತ ಒಂದು ಅವಕಾಶನೂ ಮಾಡಿಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಶೋಷಿತ ವ್ಯವಸ್ಥೆ ಸಾಂಪ್ರದಾಯಿಕ ಮನಸ್ಸುಗಳಿಗೆ ಹಿತವಲ್ಲದ ತೇಲುವ ಮಧ್ಯಮ ವರ್ಗಗಳಿಗೆ ಇದೆಲ್ಲ ಆಗಬರೋದಿಲ್ಲ. ಹಾಗಾಗಿ ಲಭ್ಯ ಅವಕಾಶಗಳ ಸಂಭ್ರಮದ ನಡುವೆ ಕಳೆದುಕೊಂಡವರ ನೋವು ಮರೆಯಾಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಕೆಟ್ ಅಂದರೆ 11 ಮೂರ್ಖರು ಆಡುವ, 11,000 ಮೂರ್ಖರು ವೀಕ್ಷಿಸುವ ಆಟ ಅಂತ ಖ್ಯಾತ ನಾಟಕಕಾರ ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದ್ರಂತೆ. ಆದರೆ ಇವತ್ತಿನ ದಿನ ಕ್ರಿಕೆಟು ವಿಶ್ವಾದ್ಯಂತ ಕೋಟ್ಯಾಂತರ ಜನರು ಮನೋರಂಜನೆ ಆಟ ಆಗಿದೆ. ನೀವು ಯಾರನ್ನೇ ಕೇಳಿದ್ರು, ಯಾರನ್ನೇ ಸ್ಪೋರ್ಟ್ಸ್ ಅಂತ ಕೇಳಿದ್ರು ಫಸ್ಟು ಎಲ್ಲರಿಗೂ ತಲೆಗೆ ಬರೋದು ಕ್ರಿಕೆಟು. ಅಷ್ಟು ಒಂದು ಎಲ್ಲರಿಗೂ ಜನಪ್ರಿಯವಾದಂಥ ಒಂದು ಕ್ರೀಡೆ ಆಗಿಬಿಟ್ಟಿದೆ ಇವಾಗ ಕ್ರಿಕೆಟು. ಇವಾಗ ಕಲೆ ಮತ್ತು ಕ್ರೀಡೆ ಎರಡೂ ಮನೋರಂಜನೆ ವಸ್ತುವಿನಂತೆ ಅದರ ಮೂಲ ಸಹಜ ಆಂತರಿಕ ಮೌಲ್ಯ ಅದು ಕಳೆದುಕೊಳ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದು ಸಿನಿಮಾ ಮತ್ತು ನಾಟಕಗಳಲ್ಲೂ ಇದು ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಕೆಟ್ ಅನ್ನೋದು ಬ್ರಿಟನ್ನ ಸಾಮ್ರಾಜ್ಯವನ್ನು ಅದ್ರ ವಸಾಹತುಗಳನ್ನು ವಿವರಿಸ್ತಾ ಹೋದ ಒಂದು ಕ್ರೀಡೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕ್ರಿಕೆಟ್ ಅನ್ನೋದು ಇವಾಗ ಅಥವಾ ನಿನ್ನೆಯಿಂದ ಬಂದಿರೋದಲ್ಲ, 16ನೇ ಶತಮಾನದಿಂದ ಬಂದಿರುವಂಥದ್ದು. 16ನೇ ಶತಮಾನದಲ್ಲಿ ಈ ಒಂದು ಕ್ರಿಕೆಟು ಜನ್ಮ ತಾಳ್ದಂಥ ಈ ಒಂದು ಕ್ರೀಡೆ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಯೊಂದಿಗೆ ವಿವರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 1980ರಲ್ಲಿ ಅಲ್ಲಿವರೆಗೂ ವಸಾಹತು ರಾಷ್ಟ್ರಗಳಲ್ಲಿ ಮಾತ್ರ ಕ್ರಿಕೆಟ್ ಒಂದು ಜನಪ್ರಿಯ ಕ್ರೀಡೆ ಆಗಿತ್ತು. ಆದರೆ ಮೇಲ್ವರ್ಗದವರು ಮತ್ತು ಮಧ್ಯಮ ವರ್ಗದವರು ಒಂದು ಕ್ರೀಡೆಯಾಗಿ ಬೆಳೆದು ಬಂದ ಕ್ರಿಕೆಟ್ ಜನಸಾಮಾನ್ಯರ ಕ್ರೀಡೆಯಾಗಿ ಪರಿವರ್ತನೆಯಾಗಿ
ಅದರ ಶ್ರೇಯಸ್ಸು ಜಾಗತೀಕರಣಕ್ಕೆ ಸಲ್ಲುತ್ತದೆ ಅಂತ ಹೇಳ್ತಾ ಇದ್ದಾರೆ. 22 ಗಜ ಅಂತರದಲ್ಲಿ 70ರಿಂದ 90 ಗಜಗಳ ಅಂತರದಲ್ಲಿ ಗಡಿ ರೇಖೆಗಳ ನಡುವೆ ಆಡುವ ಈ ಒಂದು ಕ್ರಿಕೆಟ್ ಆಟನ ಒಂದು ಕಾಲದಲ್ಲಿ ಸಂಭಾವಿತರ ಆಟ ಅಂತಲೇ ಕರಿತಿದ್ರಂತೆ. ಗಾಲ್ಫು, ಕುದುರೆ ಜೂಜು ಈ ಥರ ಆಟಗಳೆಲ್ಲ ಶ್ರೀಮಂತರ ಆಟ ಅಂತಲೇ ಹೆಸರು ಮಾಡಿಬಿಟ್ಟಿತ್ತಂತೆ. ಇವತ್ತಿಗೂ ಅಷ್ಟೇ, ಗಾಲ್ಫ್ ಆಡಕ್ಕೆ ಹೋಗಿದ್ದಾರೆ ಅಂತಂದರೆ ಶ್ರೀಮಂತರಿರಬೇಕು ಅಂತಲೇ ಅನ್ಕೋತೀವಿ. ಆಗಿನ ಕಾಲದಲ್ಲೂ ಗಾಲ್ಫು, ಕುದುರೆ ಜೂಜು ಈ ಥರ ಇನ್ನೂ ಹಲವಾರು ಆಟಗಳನ್ನ ಶ್ರೀಮಂತರ ಆಟ ಅಂತಲೇ ಕರಿತಿದ್ರಂತೆ. ಕಲಾತ್ಮಕತೆ, ಕೌಶಲ್ಯ ಮತ್ತು ದೈಹಿಕ ಸಾಮರ್ಥ್ಯ, ಇದ್ರ ಜೊತೆ ಮಾನಸಿಕ ಸಿದ್ಧತೆ ಮತ್ತು ಬುದ್ಧಿ ಇದೆಲ್ಲನೂ ತಯಾರಾಗಿ ನಾವು ಆಟಕ್ಕೆ ಹೋಗಬೇಕು. ಯಾಕೆಂದರೆ ದೈಹಿಕ ಫಿಸಿಕಲಿ ನಾವು ಫಿಟ್ ಆಗಿರಬೇಕು, ಆಮೇಲೆ ಮೆಂಟಲಿ ನಾವು ತುಂಬ ಪ್ರಿಪೇರ್ ಆಗಿರಬೇಕು. ಯಾಕೆ ಅಂತಂದರೆ ಬಾಲ್ ಅವರು ಯಾವ ಕಡೆ ಬೇಕಾದ್ರೂ ಸ್ಪಿನ್ ಮಾಡಿ ಹೊಡಿಬೋದು. ನೀಟಾಗಿ ಗಮನ ಕೊಟ್ಟು ನಾವು ಆಡಬೇಕು. ಹಾಗಾಗಿ ಇದಕ್ಕೆಲ್ಲ ತಯಾರಿ ಆಗಬೇಕು. ಈ ಆಟಕ್ಕೆ ಅವಶ್ಯಕ ಅಂತಂದರೆ ಅಂದಿಗೂ ಇಂದಿಗೂ ಹಾಗೇನೆ ಈ ಕ್ರಿಕೆಟಲ್ಲಿ ಯಾವತ್ತಿಗೂ ಹಿಂದೆನೂ ಅಷ್ಟೇ ಮುಂದೆನೂ ಅಷ್ಟೇ ಫಿಸಿಕಲಿನೂ ನಾವು ಫಿಟ್ ಆಗಿರಬೇಕು, ಮೆಂಟಲಿನೂ ನಾವು ಫಿಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಕಲಾತ್ಮಕ ಕ್ರಿಕೆಟ್ ಅಂದರೆ ನಮಗೆ ನೆನಪಾಗೋದು ಸಾವಿರಾರು ರನ್ಗಳು, 100 ಸಿಕ್ಸರ್ ಬಾರಿಸಿದ ಆಟಗಾರರು. ಬದಲಾಗಿ ಕ್ರಿಕೆಟ್ ಕ್ರೀಡೆಯಲ್ಲೇ ಹೊಡೆತಗಳ ವೈಖರಿ, ಶೈಲಿ, ಬೌಲಿಂಗ್ ಶೈಲಿ ಮತ್ತು ಇದೇ ಥರ ಸ್ಪಿನ್ ಬೌಲಿಂಗ್ ಮಾಡೋದು ಇದೆಲ್ಲ ಕಲಾತ್ಮಕತೆಯನ್ನು ಬಿಂಬಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿಗೂ ಕಲಾತ್ಮಕ ಬ್ಯಾಟಿಂಗ್ ಅಂದರೆ ಬ್ರಾಡ್ಮನ್, ಗೆರಿ ಫೀಲ್ಡ್ಸೋರ್, ಗುಂಡಪ್ಪ ವಿಶ್ವನಾಥ್, ಸುನಿಲ್ ಗವಾಸ್ಕರ್, ಮನ್ಸೂರ್ ಅಲಿ ಖಾನ್ ಪಟ್ಟೈಡಿ, ಗ್ರೇಗ್ ಚಾಪೇರ್, ಜೆಫ್ರಿ ಟಾಯಟ್, ಮಾರ್ಟಿನ್ ಕ್ರೋವ್ ಹೀಗೆ ಹಲವಾರು ಆಟಗಾರರು ನೆನಪಾಗ್ತಾರೆ. ಇನ್ನೂ ಎಷ್ಟೊಂದು ಜನ ಕ್ರಿಕೆಟ್ ಆಟಗಾರರು ಇದ್ದಾರೆ. ಆದರೂ ಈ ಮೇಲ್ಗಡೆ ಯಾವ್ಯಾವ ಹೆಸರು ಸೂಚಿಸಿದ್ದಾರೆ ಅವರಲ್ಲಿ ಇದ್ದಂಥ ಒಂದು ಅದ್ಭುತ ಶೈಲಿ ಏನಿದೆ ಆ ಆಟ ಆಡಬೇಕಾದ್ರೆ ಅದನ್ನು ಯಾರೂ ಅದ್ರ ಸಮಾನತೆಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಕ್ರಿಕೆಟ್ನಲ್ಲಿ ಕಲಾತ್ಮಕ ಬೌಲಿಂಗ್ ಅಂತ ಅಂದ ತಕ್ಷಣ EAN ಪ್ರಸನ್ನ ನೆನಪಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಏನು ಹೇಳ್ತಿದ್ದಾರೆ ಗೊತ್ತಾ, ಇವರು ಕ್ರಿಕೆಟ್ ಕ್ರೀಡೆಯ ಆಂತರಿಕ ಸೌಂದರ್ಯವನ್ನು ಸಂರಕ್ಷಿಸಿದ ಆಟಗಾರರು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಲೇಖಕರು ಹೇಳ್ತಾ ಇದ್ದಾರೆ. 1975 ವಿಶ್ವಕಪ್ ನಂತರ ಇದು ತನ್ನ ಆಂತರಿಕ ಸೌಂದರ್ಯವನ್ನು ಉಳಿಸಿಕೊಂಡು ಬಂದಿದ್ದಂಥ ಒಂದು ಕ್ರೀಡೆ ಕ್ರಿಕೆಟ್ ಒಂದು ಸಾರ್ವಜನಿಕ ಕ್ರೀಡೆಯಾಗಿ ಮಾರ್ಪಾಡಾಯಿತು ಅಂತ ಹೇಳ್ತಿದ್ದಾರೆ. 1977ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಪ್ಯಾಕರ್ ಸರಣಿಯಿಂದ 5 ದಿನಗಳ ಕಾಲ ವಿರಾಮಕ್ಕೆ ಬಿಡುವಿರುವ ಮಧ್ಯಮ ವರ್ಗಗಳಿಗೆ ಮನರಂಜನೆಯನ್ನು ನೀಡುತ್ತಾ ಕ್ರೀಡೆಯ ಸೌಂದರ್ಯವನ್ನು ಸವಿಯುತ್ತಾ ಅವಕಾಶ ನೀಡುತ್ತಾ ಟೆಸ್ಟ್ ಕ್ರಿಕೆಟ್ ಪ್ಯಾಕರ್ ಸರಣಿ ನಂತರ ಒಂದೇ ದಿನದಲ್ಲಿ ಆಡಿ ಮುಗಿಸಬಹುದಾದ ಕ್ರೀಡೆಯಾಗಿ ಪರಿವರ್ತನೆ ಆಯಿತು. ಮುಂಚೆ ಎಲ್ಲ ತುಂಬ ದಿನಗಳ ಕಾಲ ಆಡ್ತಿದ್ದವರು, ಆಮೇಲೆ ಒಂದೇ ದಿನದಲ್ಲಿ ಆಟವನ್ನು ಆಡಿ ಮುಗಿಸ್ಬೋದು ಅಂತ ಶುರು ಮಾಡಿದ್ರು ಕ್ರಿಕೆಟ್ನ. ಸ್ಟಾರ್ಟಿಂಗ್ 2 ವಿಶ್ವಕಪ್ಪಲ್ಲಿ 60 ಓವರ್ಗಳು ಒಂದೊಂದು ಪಾಳಿಯಲ್ಲಿ ಮುಗಿತಿತ್ತಂತೆ. ಆದರೆ ಪ್ಯಾಕರ್ ಸರಣಿ ನಂತರ 50 ಓವರ್ಗಳಿಗೆ ಸೀಮಿತ ಆಯ್ತಂತೆ. ಅಂದರೆ 60ರಿಂದ 50ಗೆ ಒಂದು ಓವರ್ಸ್ಗಳನ್ನ ಇಳಿಸಿದ್ರು. ಆರಂಭದಲ್ಲಿ ಸಾಂಪ್ರದಾಯಿಕ ಕ್ರಿಕೆಟಗರಿಗೆಯಿಂದ ಅಂದರೆ ಕ್ರಿಕೆಟರ್ಸಿಂದ ತೀವ್ರ ವಿರೋಧಕ್ಕೆ ಒಳಗಾಯ್ತಂತೆ ಈ ಪ್ಯಾಕರ್ ಸರಣಿ ಅನ್ನೋದು. 1979ರಲ್ಲಿ ವಿಶ್ವಕಪ್ ವೇಳೆಗೆ ಬಹುಪಾಲು ಪ್ರಸಿದ್ಧ ಆಟಗಾರನ ಸೆಳಿತಂತೆ.
ರಂಗಿನ ಉಡುಪುಗಳು ಅಂದರೆ ಕಲರ್ ಡ್ರೆಸ್ಗಳು, ಆಮೇಲೆ ಹಗಲು ರಾತ್ರಿ ಇನ್ನೋದು ನೋಡ್ದೇನೆ ಪಂದ್ಯಗಳಾಡೋದು, ಪ್ರೇಕ್ಷಕರಿಗೆ ಕ್ಷಣ ಕ್ಷಣಕ್ಕೂ ಏನೋ ಒಂಥರ ಎಕ್ಸೈಟ್ಮೆಂಟಲ್ಲಿ ಇಟ್ಕೊಳ್ಳೋ ಥರ ಮಾಡ್ತಿದ್ದಂಥ ಒಂದು ಕ್ರೀಡೆ, ಹೊಸ ಲೋಕನೇ ಸೃಷ್ಟಿ ಮಾಡ್ತಂತೆ ಕ್ರಿಕೆಟು. ಬಾಲ್ನ ಹೆಂಗೆ ಹಾಕೋದು ಅನ್ನೋದನ್ನೆಲ್ಲ ಕಲಿಸ್ಕೊಡ್ತಂತೆ. ಬಾಲ್ನ ಅಂದರೆ ಚೆಂಡನ್ನು ಬೌಂಡ್ರಿಗೆ ಅಥವಾ ಬೌಂಡ್ರಿಯಿಂದ ಆಚೆಗೆ ಅಟ್ಟುವ ಕಲೆಯನ್ನು ರೂಢಿಸ್ಕೊಂಡ್ರಂತೆ. ತಮ್ಮ ಕಲಾತ್ಮಕ ಬ್ಯಾಟಿಂಗ್ ಶೈಲಿಯನ್ನು ಉಳಿಸ್ಕೊಂಡು ಈ ಮಾದರಿಯಲ್ಲಿ ಯಶಸ್ವಿಯಾಗಿರುವಂಥವರು ಕಿಂಗ್ ಆಫ್ ಕ್ರಿಕೆಟ್ ಅಂತಲೇ ಹೆಸರು ಮಾಡಿರೋವಂಥವರು ವಿವಿಯನ್ ರಿಚರ್ಡ್ ಅವರೇ ಮೊದಲನೇ ಸ್ಥಾನದಲ್ಲಿ ಇದ್ದಾರಂತೆ. ಅಂದರೆ ಅವರು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ರಂತೆ. ಅದಕ್ಕೆ ಅವ್ರನ್ನ ಕಿಂಗ್ ಆಫ್ ಕ್ರಿಕೆಟ್ ಅಂತ ಕರಿತಾ ಇದ್ರಂತೆ. ಅವರ ಒಂದು ಬ್ಯಾಟಿಂಗ್ ಸ್ಟೈಲಿಂಗ್ ಏನಿದೆ, ಬ್ಯಾಟ್ ಮಾಡೋ ಒಂದು ಸ್ಟೈಲಿಂಗು ಆ ಥರ ಇದುವರೆಗೂ ಯಾವ ಆಟಗಾರನ ಕೈಲೂ ಮಾಡೋಕ್ಕಾಗಿಲ್ಲ ಅನ್ನೋದೇ ಒಂದು ಸಂಕಟದ ಅಥವಾ ಒಂದು ಇನ್ನೊಂದು ಥರ ಏನು ಹೇಳೋದು ಅಂತಂದರೆ ಒಂದು ಖುಷಿ. ಏಕೆಂದರೆ ಅವ್ರ ಥರ ಯಾರೂ ಬ್ಯಾಟಿಂಗ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಕಡೆ ಅಂದರೆ, ಅವ್ರನ್ನ ಮೀರ್ಸೋಕ್ಕೆ ಯಾರಿಂದನೂ ಸಾಧ್ಯವಾಗ್ತಿಲ್ವಲ್ಲ ಅನ್ನೋದು ಇನ್ನೊಂದು ಕಡೆ. ಕ್ರಿಕೆಟು ಬೇರೆ ಬೇರೆ ದೇಶದ ಟೀಮ್ಗಳ ಜೊತೆ ಆಡುವಂಥ ಒಂದು ಸಂದರ್ಭ ಬಂತು. 50-50 ಕ್ರಿಕೆಟ್ ಆರಂಭವಾದ ಒಂದೇ ದಶಕದ ಅವಧಿಯಲ್ಲಿ ಜಗತ್ತಿನ ಎಲ್ಲ ಮಾರುಕಟ್ಟೆಗಳಲ್ಲೂ ಬಂಡವಾಳಶಾಹಿಯಾಗಿ ಆಧಿಪತ್ಯ ಗಟ್ಟಿಯಾಗಿತ್ತಂತೆ ಕ್ರಿಕೆಟ್ ಬಗ್ಗೆ. ಕ್ರಿಕೆಟ್ನ ಬಂಡವಾಳ ಹೂಡಿಕೆ ಒಂದು ಆಕಾರವನ್ನು ಮಾಡಿಕೊಳ್ಳಕ್ಕೆ ಜಗತ್ತಿನಲ್ಲಿ ಕ್ರಿಕೆಟ್ ಮೈದಾನದ 22 ಗಜದ ಅಂತರದಲ್ಲಿ ಬಲಿಯಾಯಿತು ಕ್ರಿಕೆಟು ಅಂತ ಹೇಳ್ತಾ ಇದ್ದಾರೆ. ಒಂದು ರಾಷ್ಟ್ರದ ಪರವಾಗಿ ಇನ್ನೊಂದು ರಾಷ್ಟ್ರದ ವಿರುದ್ಧ ಆಡ್ತಿದ್ದ ತಂಡಗಳು ಬಂಡವಾಳಶಾಹಿಯ ಔದ್ಯಮಿಕ ವಲಯದ ಪ್ರಾಯೋಜಕತ್ವಕ್ಕೆ ಒಳಗಾಗಿತ್ತು ಅಂತ ಇಲ್ಲಿ ಲೇಖಕರು ನಮಗೆ ಹೇಳ್ತಾ ಇದ್ದಾರೆ. ಕ್ರಿಕೆಟ್ ತಂಡಗಳ ಆಯ್ಕೆ ಪ್ರಕ್ರಿಯೆಯಿಂದ ಹಿಡಿದು ಪ್ರಶಸ್ತಿ ಹಂತದವರೆಗೂ ಮತ್ತು ಆಟಗಾರರು ಏನವರು ಶೂಸ್ ಹಾಕ್ಕೊಂಡಿರ್ಬೋದು, ಆ ಟೋಪಿ, ಅವರು ಒಂದು ಡ್ರೆಸ್ಸು, ಇದೆಲ್ಲವೂ, ಆಮೇಲೆ ಒಳಗಡೆ ಹಾಕ್ಕೊಂಡಿರುವಂಥ ಒಂದು ರಕ್ಷಾ ಕವಚ, ಇದೆಲ್ಲವೂ ಮಾರುಕಟ್ಟೆಯಲ್ಲಿ ಮೌಲ್ಯನ ಜಾಸ್ತಿ ಮಾಡ್ತಂದರೆ ಅದ್ರ ವ್ಯಾಲ್ಯೂ ಅಂತಲೂ ಆಗಿರ್ಬೋದು, ಮನಿ ಟರ್ಮ್ಸಲ್ಲಿ ವ್ಯಾಲ್ಯೂನು ಜಾಸ್ತಿ ಮಾಡ್ತು. ಪ್ಯಾಕರ್ ಸರಣಿ ಅಂತಲೇ ಆರಂಭವಾದ ವಿಶ್ವಕಪ್ ಪಂದ್ಯಾವಳಿಗಳು ಕ್ರಮೇಣವಾಗಿ ಕಂಪನಿ ಪ್ರಾಯೋಜಿತ ಪಂದ್ಯಾವಳಿಗಳು ಆದವು. ಹಾಗಾಗಿನೇ ಮಧ್ಯಪ್ರಾಚ್ಯದ ದೇಶಗಳು ಅಂದರೆ ಅಫ್ಘಾನಿಸ್ತಾನ, ಸ್ಕಾಟ್ಲ್ಯಾಂಡು, ಐರ್ಲ್ಯಾಂಡ್, ನಮೀಬಿಯಾ, ಒಮನ್, ನೆದರ್ಲ್ಯಾಂಡ್ ಮುಂತಾದ ಕ್ರಿಕೆಟ್ಗಳಿಗೆ ಕ್ರಿಕೆಟ್ ಒಂದು ಗಂಧಗಾಳಿನೂ ಗೊತ್ತಿಲ್ಲದಿರುವಂಥ ದೇಶ ಸಹ ಇವಾಗ ಕ್ರಿಕೆಟು ಜನಪ್ರಿಯ ಕ್ರೀಡೆ ಆಗಿದೆ. ಇಂಥ ಒಂದು ಕ್ರೀಡೆ ಕ್ರಮೇಣ ವಿಶ್ವ ಕ್ರೀಡೆಯ ಆಗಿತ್ತಲ್ಲ, ಇದು ಜಾಗತೀಕರಣದ ಪಾತ್ರವು ಮಹತ್ವವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಕೆಟ್ ಆಟಗಾರರನ್ನ ತಂಡಗಳನ್ನು ತಮ್ಮ ಜಾಹೀರಾತು ಸಾಧನೆಗಳಿಗೆ ಬಳಸಿಕೊಳ್ಳಕ್ಕೆ ಆರಂಭಿಸಿದ್ರು. ಬಂಡವಾಳ ವ್ಯವಸ್ಥೆ ಕ್ರಮೇಣ ಕ್ರಿಕೆಟ್ ಕೌಶಲ್ಯವನ್ನು ಬಲಿ ತಗೊಂಡ್ಬಿಡ್ತು. ಈ ರೀತಿ ಪ್ರತಿಯೊಂದು ಬೌಂಡ್ರಿ ಮತ್ತು ಸಿಕ್ಸರ್ಗಳಿಗೂ ಬೆಲೆ ಕಟ್ಟಕ್ಕೆ ಆರಂಭವಾಯಿತು. ಆಟಗಾರರು 50 ರನ್ನು, 100 ರನ್, 200 ರನ್ ಇವೆಲ್ಲ ಮಾಡಿದ್ರೆ ಹಣ ಜಾಸ್ತಿ ಕೊಡಿ ಅಂತ ಕೇಳಕ್ಕೆ ಶುರುವಾದವು. ಬೌಲರ್ಗಳು ಪ್ರತಿಯೊಂದೊಂದು ವಿಕೆಟ್ಗೂ ಒಂದೊಂದು ವ್ಯಾಲ್ಯೂ ಅನ್ನೋದು ಕಟ್ಟಕ್ಕೆ ಶುರು ಮಾಡಿದ್ರು. ನಾನು ಇಷ್ಟು ವಿಕೆಟ್ ಹೊಡೆದ್ರೆ ನನಗೆ ಇಷ್ಟು ದುಡ್ಡು ಕೊಡಿ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಅದು ಇವಾಗ ಈ ಒಂದು ಮಾರುಕಟ್ಟೆಯಲ್ಲಿ ಅದೇ ಆಡ್ತಾ ಇದೆ. ಅಂದರೆ
ಅದೇ ಇವಾಗ ನಡೀತಾ ಇರೋದು, ಅದೇ ಜನ್ರೇಟ್ ಆಗ್ತಾ ಇದೆ. ನಾನಿವಾಗ 10 ವಿಕೆಟ್ಸ್ ಹೊಡೆದ್ರೆ ನನಗೆ ಇಷ್ಟು ಕೋಟಿ ಕೊಡಿ ಅಂತ ಹೇಳ್ತಾರೆ. ಅಷ್ಟು ಕೋಟಿ ಕೊಡಲಿಲ್ಲ ಅಂತಂದರೆ ನಾನು ಮುಂದಿನ ಸತಿಯಿಂದ ಮ್ಯಾಚ್ ಆಡಲ್ಲ ಅಂತ ಹೇಳ್ತಾರೆ. ಅದೇ ಇವಾಗ ಮಾರ್ಕೆಟಲ್ಲಿ ನಡೀತಾ ಇರುವಂಥದ್ದು ಒಂದು ಸುದ್ದಿ. ಹೀಗೆ ಹಲವಾರು ನಿಯಮಗಳನ್ನ ಕಟ್ ಮಾಡ್ತಾ ಕ್ರಿಕೆಟ್ ಪಂದ್ಯವನ್ನು ಕ್ರಮೇಣ ಶುದ್ಧ ಮನೋರಂಜನೆ ವಸ್ತುವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಬೆಳೆದು ಬಂದಿರೋದ್ರಲ್ಲಿ ಈಗ ನಾವು 2020 ಕ್ರಿಕೆಟ್ನ ನೋಡಬಹುದು.